ಒಂದಕ್ಕಿಂತ ಒಂದು ವಿಭಿನ್ನವಾದ ವಸ್ತುಗಳು. ಕೆಲವು ಕಣ್ಣಿಗೆ ಹಬ್ಬ, ಕೆಲವು ಕೈಚಳಕಕ್ಕೆ ಸಾಕ್ಷಿ. ಇನ್ನೂ ಕೆಲವು ನಮ್ಮ ಪೂರ್ವಜರ ಕಲಾ ಪರಂಪರೆಯನ್ನೇ ನೆನಪಿಸುತ್ತವೆ. ಭಾರತದ ಬೇರೆ ಬೇರೆ ರಾಜ್ಯಗಳ ಕಲಾವಿದರು, ಕುಶಲಕರ್ಮಿಗಳು ತಯಾರಿಸಿದ ಅಪರೂಪದ ವಸ್ತುಗಳು ಒಂದೇ ಸೂರಿನಡಿ ಸೇರಿವೆ. ಕೈಮಗ್ಗದಿಂದ ಗೃಹಾಲಂಕಾರದವರೆಗೆ, ಸಾಂಪ್ರದಾಯಿಕ ಕಲೆಯಿಂದ ಆಧುನಿಕ ವಿನ್ಯಾಸದವರೆಗೆ, ಇಲ್ಲಿ ಕಾಣಸಿಗೋ ಪ್ರತಿಯೊಂದು ವಸ್ತುವಿನ ಹಿಂದೆಯೂ ಒಬ್ಬ ಕಲಾವಿದನ ಪರಿಶ್ರಮದ ಕಥೆಯಿದೆ. ಸ್ಯಾಂಡಲ್ವುಡ್ ನಟಿ ನಯನಾ ಈ ವಿಶೇಷ ಮೇಳಕ್ಕೆ ಚಾಲನೆ ನೀಡಿದರು. ಬಳಿಕ ಕುಶಲಕರ್ಮಿಗಳ ಜೊತೆ ಸಂವಾದ ನಡೆಸಿ ಅವರ ಕೈಚಳಕವನ್ನು ಮೆಚ್ಚಿಕೊಂಡರು. ಇದು ಕೇವಲ ವಸ್ತುಗಳ ಪ್ರದರ್ಶನವಲ್ಲ, ನಮ್ಮ ದೇಶದ ನೆಲಮೂಲದ ಕಲೆ, ಕೈಚಳಕ ಮತ್ತು ಪರಂಪರೆಯನ್ನು ಜನರಿಗೆ ಪರಿಚಯಿಸುವ ಪ್ರಯತ್ನ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನಯನ ಶರತ್. ಇವತ್ತು ನಾನು ಬಂದಿದ್ದೀನಿ ಇಂಡಿಯನ್ ಆರ್ಟಿಸನ್ ಬಜಾರ್ಗೆ. ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ ನಡೀತಾ ಇದೆ ಸತತವಾಗಿ 10 ದಿನ, ಅಂತಂದರೆ ಆಗಸ್ಟ್ 14ನೇ ತಾರೀಕಿನಿಂದ 23ನೇ ತಾರೀಕುವರೆಗೂ ನಡೀತಾ ಇದೆ. ಕಲೆಕ್ಷನ್ಸ್ ಅಂತೂ ತುಂಬ ಅದ್ಭುತವಾಗಿದೆ. ನಿಮಗೆ ಗೊತ್ತು, ಆಷಾಢ ಮುಗಿದಿದೆ, ಶ್ರಾವಣ ಸ್ಟಾರ್ಟ್ ಆಗಿದೆ, ಇನ್ನೇನು ಹಬ್ಬಗಳು ಸಾಲಾಗಿ ಬರ್ತವೆ. ಮನೆಗೆ ಅದನ್ನು ತರಬೇಕು, ಇದನ್ನು ತರಬೇಕು, ವಸ್ತು, ಬಟ್ಟೆ, ಬರೀ ಏನಾದರೂ ತರಬೇಕು ಅಂತಿದ್ರೆ ನಿಮಗೆ ಚಿತ್ರಕಲಾ ಪರಿಷತ್ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ಲಾಟ್ ಆಫ್ ಕಲೆಕ್ಷನ್ಸ್ ಇದೆ. ಕನ್ಫ್ಯೂಸ್ ಆಗುತ್ತೆ ಯಾವ್ದು ತೊಗೋಬೇಕು ಯಾವ್ದು ಬೇಡ ಅಂತ. ನೋಡಿದ್ದೆಲ್ಲವೂ ಇಷ್ಟ ಆಗುತ್ತೆ. ಇದರಲ್ಲಿ ದಿ ಬೆಸ್ಟ್ನ ನೀವೇ ಚೂಸ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಕುಶಲಕರ್ಮಿಗಳಿಗೆ ಮಾರುಕಟ್ಟೆ, ಕಲಾವಿದರಿಗೆ ಹೊಸ ಅವಕಾಶ ಮತ್ತು ಗ್ರಾಹಕರಿಗೆ ದೇಶದ ವಿವಿಧ ಭಾಗಗಳ ವೈವಿಧ್ಯಮಯ ಉತ್ಪನ್ನಗಳನ್ನು ಒಂದೇ ಕಡೆ ನೋಡುವ ಅವಕಾಶ. ಇದು ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ನಡೆಯುತ್ತಿರುವ ಇಂಡಿಯನ್ ಆರ್ಟಿಸನ್ಸ್ ಬಜಾರ್. ಆಗಸ್ಟ್ 14ರಿಂದ ಆರಂಭವಾಗಿರುವ ಈ ಬಜಾರ್ ಬೆಳಗ್ಗೆ 10:30 ರಾತ್ರಿ 8 ಅವರೆಗೆ ತೆರೆದಿರಲಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.